ಯಾರು ಈ ತಿರುಪತಿಗೆ ಹೋದವರು ಈ ಹಾತಿರಾಮ್ ಬಾವಾಜಿ ಹೆಸರೇಳದೆ ತಿರುಪತಿಯ ದರ್ಶನ ಪೂರ್ಣಗೊಳ್ಳಲ್ಲ, ಹರಿಸೇವೆ ಮಾಡಲಾಗಲ್ಲ. ತಿರುಪತಿಯಲ್ಲಿ ತಿರುಪತಿ ತಿರುಮಲ ಎಂದು ಬಾಲಾಜಿಯನ್ನು ಕರೆದ ಪ್ರಪ್ರಥಮ ಮೂಲ ಪುರುಷನೆಂದರೆ ಹಾತಿರಾಮ್ ಬಾವಾಜಿ. ಆಗಾಗ ದೇವರು ಭಕ್ತರನ್ನು ತಿರುಗಿ ಅವರನ್ನು ನೋಡುತ್ತಾನೆ. ದೇವರು ಧರೆಗಿಳಿದು ಬರುತ್ತಾನೆ. ಭಗವಂತನ ಮೇಲೆ ಯಾರು ನಂಬಿಕೆ ಇಟ್ಟಿರುವರೋ ಭಗವಂತ ಯಾವತ್ತೂ ಅವರನ್ನು ಕೈಬಿಡುವುದಿಲ್ಲ. ಶ್ರೀ ಕಲಿಯುಗ ದೈವ ಬಾಲಾಜಿ ಹಾತಿರಾಮ್ ಬಾವಾಜಿಯ ಭಕ್ತಿಗೆ ಮೆಚ್ಚಿ ಅವರ ಜೊತೆ ಆಟವಾಡಿದ್ದಾರೆ. ಅದಕ್ಕೆ ಹಾತಿರಾಮರ ಬಾಯಲ್ಲಿ ಬಾಲಾಜಿ ಬಾಲಾಜಿ ಎಂದು ಕರೆಸಿಕೊಂಡರು. 700 ವರ್ಷಗಳ ಕೆಳಗಿನ ಇತಿಹಾಸದ ಮಾತಾಗಿದ್ದು, 50ನೇ ವರ್ಷದ ಕಾಲದಲ್ಲಿ ಭಾರತದಲ್ಲಿ ಬಂಜಾರ ಅಥವಾ ಲಂಬಾಣಿ ಸಮುದಾಯವು ಚಿನ್ನ ಮತ್ತು ಲವಣಾಂಶಗಳ ವ್ಯಾಪಾರಿಗಳಾಗಿದ್ದು, ಭಾರತದಲ್ಲೆಲ್ಲ ಲಂಬಾಣಿಗಳು ಹರಡಿಕೊಂಡಿದ್ದರು. ಆಗ ತಿರುಮಲದ ಕೊಡಲಿನಲ್ಲಿ ಒಂದು ತಾಂಡ ಇತ್ತು. ಆ ತಾಂಡದಲ್ಲಿ ಶ್ರೀರಾಮ್ಜಿ ಪವಾರ್ ಶ್ರೀರಾಮನ ಭಕ್ತನಾಗಿದ್ದನು. ಅವನಿಗೆ ಓದು ಬರಹ ಗೊತ್ತಿರಲಿಲ್ಲ. ಆಗ ಅವನು ತಿರುಮಲ ಜನಗಳ ಜೊತೆ ತಿರುಮಲ ದಡಿಯಲ್ಲಿ ಒಂದು ಗುಹೆಯೊಂದರಲ್ಲಿ ಶ್ರೀರಾಮನ ಜಪ ಮಾಡಿ ಧ್ಯಾನಕ್ಕೆ ಕುಳಿತನು. ಕೆಲವು ದಿನಗಳು ಕಳೆದವು. ಅದೇ ತಿರುಮಲ ದಡಿಯಲ್ಲಿ ಇನ್ನೊಂದು ತಾಂಡ ಇತ್ತು. ಆ ತಾಂಡದವರು ದನಗಳನ್ನು ಮೇಯಿಸುತ್ತಾ ಹೋಗುತ್ತಿರಬೇಕಾದರೆ ಶ್ರೀರಾಮ್ಜಿ ಪವಾರ್ಗೆ ಸಿಕ್ಕಿದರು. ಆಗ ಇವರ ಚರಿತ್ರೆಯನ್ನು ತಿಳಿದುಕೊಂಡು ಅವರ ತಾಂಡಕ್ಕೆ ಕರೆದುಕೊಂಡು ಹೋದರು. ಇವರು ಶ್ರೀರಾಮನ ಪರಮ ಭಕ್ತರಾದ್ದರಿಂದ ಇವರನ್ನು ರಾಮ್ಜಿ ಸಾತ್ ಎಂತಲೂ ಕರೆಯುತ್ತಿದ್ದರು. ರಾಮ್ಜಿಯವರು ಆ ತಾಂಡದ ಜನಗಳ ಜೊತೆ ಬೆರೆತರು. ಆಗ ರಾಮ್ಜಿ ಪವಾರರನ್ನು ಆ ತಾಂಡದ ಮುಖ್ಯ ಕನ್ಯೆಯೊಂದಿಗೆ ಕೊಟ್ಟು ವಿವಾಹ ಮಾಡಿದರು. 1 ವರ್ಷಗಳಾದ ನಂತರ ರಾಮ್ಜಿ ಪವಾರ್ಗೆ ಒಂದು ಗಂಡು ಮಗುವಾಯಿತು. ಆ ಮಗುವೇ ಹಾತಿರಾಮ್ ಬಾವಾಜಿ. ಈ ಬಾವಾಜಿಯು ಚಿಕ್ಕವನಿದ್ದಾಗ ಆಟವಾಡುತ್ತಿದ್ದಾಗ ಆನೆಯು ಬಂದು ಆ ಮಗುವಿಗೆ ಆಶೀರ್ವಾದ ನೀಡಿತು. ಆದ್ದರಿಂದ ಈ ಮಗುವಿಗೆ ಹಾತಿರಾಮ್ ಬಾವಾಜಿ ಎಂದು ನಾಮಕರಣ ಮಾಡಲಾಯಿತು. ಹಾತಿರಾಮ್ ಬಾವಾಜಿಯ ತಂದೆ ಶ್ರೀರಾಮನ ದೊಡ್ಡ ಭಕ್ತನಾಗಿದ್ದು, ಈಗಲೂ ತಿರುಪತಿಗೆ ಹೋಗಬೇಕಾದರೆ ಪಾಪನಾಶಿನಿಗೆ ಹೋಗಬೇಕಾದರೆ ತಿರುಪತಿಯಲ್ಲಿ ಒಂದು ಮಠವಿದೆ. ಆ ಮಠದ ಪಕ್ಕದ ಮರದ ಕೆಳಗೆ 13 ರಿಂದ 14 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿ ನಂತರ ಶ್ರೀ ವೆಂಕಟೇಶ್ವರನ ದರ್ಶನವಾಗಿ ಪ್ರತಿದಿನ ದೇವಾಲಯಕ್ಕೆ ಹೋಗುತ್ತಿದ್ದರು. ಪ್ರತಿದಿನ ದೇವಾಲಯಕ್ಕೆ ಬರುತ್ತಿರುವುದನ್ನು ನೋಡಿ ಅಲ್ಲಿನ ಸ್ಥಳೀಕರು ಇವರನ್ನು ಯಾರೋ ಕೀಳು ಜಾತಿಯವರು ಅಂತ ತಿಳಿದು ಅವರನ್ನು ಇಲ್ಲ ಕಳ್ಳನಿರಬಹುದೆಂದು ತಿಳಿದು ದೇವಾಲಯದಿಂದ ಆಚೆ ನೂಕಿದರು. ದೇವರ ದರ್ಶನಕ್ಕೂ ಬಿಡಲಿಲ್ಲ. ಹಾತಿರಾಮ್ ಬಾವಾಜಿಯ ದೇವರಿಂದಲೇ ಕುಪಿತನಾಗಿ ಈ ಯಾವ ಸೀಮೆ ದೇವರು, ನಾ ಯಾ ಸೀಮೆ ಭಕ್ತ ಎಂದು ಕುಪಿತನಾಗಿ ದೇವಾಲಯ ಬಿಟ್ಟು ಹೋಗುತ್ತಾರೆ. ಆದರೂ ದೇವರಿಂದ ಮುನಿಸಿಕೊಂಡ ಹಾತಿರಾಮ್ ಬಾವಾಜಿಯನ್ನು ಶ್ರೀ ವೆಂಕಟೇಶ್ವರನು ಮಗುವಿನ ರೂಪದಲ್ಲಿ ಬಂದು ನಗುತ್ತಾ, ದೇವರು ದೇವಾಲಯದಲ್ಲಿ ಮಾತ್ರ ಸಿಗ್ತಾನಾ, ನಿನ್ನಲ್ಲಿಲ್ಲವೇ ಎಂದು ಹೇಳಿ ಹಾತಿರಾಮ್ ಬಾವಾಜಿಯನ್ನು ಸ್ವತಃ ಬಾಲಾಜಿಯೇ ಕೈ ಹಿಡಿದುಕೊಂಡು ಹಾತಿರಾಮ್ ಬಾವಾಜಿಯನ್ನು ಕರೆದುಕೊಂಡು ಬರುತ್ತಾ ಮಗುವು ಮಾಯವಾಗುತ್ತದೆ. ಆಗ ಹಾತಿರಾಮ್ ಬಾವಾಜಿಯು ಕೈಗಳನ್ನು ತಟ್ಟುತ್ತಾ ಬಾಲಾಜಿ ಬಾಲಾಜಿ ಎಂದು ಕೂಗಿಕೊಳ್ಳುತ್ತಾರೆ. ಆಗ ಬಾಲಾಜಿಯು ಪ್ರಸನ್ನನಾಗುತ್ತಾನೆ. ಅದಕ್ಕೆ ಹೇಳುವುದು ದೇವರು ಯಾವತ್ತೂ ಭಕ್ತನ ಕೈ ಬಿಡುವುದಿಲ್ಲವೆಂದು. ಆಗಿನಿಂದ ಹಾತಿರಾಮ್ ಬಾವಾಜಿಯು ಬಾಲಾಜಿಯನ್ನು ಕೊಂಡಾಡುತ್ತಾ ದೇವರ ಗುಣಗಾನ ಮಾಡುತ್ತಾ ದೇವರ ಧ್ಯಾನದಲ್ಲಿ ಮುಳುಗಿರುತ್ತಿದ್ದರು. ದೇವರ ಜೊತೆ ಗೆಳೆತನವನ್ನು ಬೆಳೆಸಿಕೊಂಡರು. ಒಂದು ದಿನ ಶ್ರೀ ವೆಂಕಟೇಶ್ವರನು ಹಾತಿರಾಮ್ ಬಾವಾಜಿಯ ಭಕ್ತಿಗೆ ಮೆಚ್ಚಿ ಅವನಿರುವ ಜಾಗಕ್ಕೆ ಅವನ ಜೊತೆ ಆಟವಾಡಲು ಬೇರೆಯ ರೂಪದಲ್ಲಿ ಬರುತ್ತಾರೆ. ಆಗ ಹಾತಿರಾಮ್ ಬಾವಾಜಿ, ನಾನು ಬಾಲಾಜಿಯೊಂದಿಗೆ ಬಿಟ್ಟು ಬೇರೆ ಯಾರ ಜೊತೆಯಲ್ಲೂ ಪಗಡೆ ಆಟವನ್ನು ಆಡುವುದಿಲ್ಲವೆಂದು ಹೇಳಿದಾಗ ದೇವರು ನಿಜರೂಪಕ್ಕೆ ಬರುತ್ತಾನೆ. ಬಂದು ನಾನು ಬಾಲಾಜಿ ಎಂದು ದರ್ಶನ ಕೊಟ್ಟಾಗ ಹಾತಿರಾಮ್ ಬಾವಾಜಿ ತನ್ನ ಕೈಗಳನ್ನು ವಂದಿಸುತ್ತಾ ಕಣ್ಣೀರಾಕುತ್ತಾ ಧನ್ಯೋಸ್ಮಿ ಬಾಲಾಜಿ ಧನ್ಯೋಸ್ಮಿ ಎಂದು ಹೇಳುತ್ತಾನೆ. ಹಾತಿರಾಮ್ ಬಾವಾಜಿಯು ಮತ್ತೆ ನಿನ್ನ ದರ್ಶನ ಯಾವಾಗ ಸಿಗುತ್ತದೆ ಭಗವಂತ ಎಂದಾಗ ಬಾವಾಜಿ, ನಾನೇ ನಿನ್ನ ದರ್ಶನಕ್ಕೆ ಬಂದಿದ್ದೀನಲ್ಲ, ಬಾ ಆಟ ಆಡೋಣ ಎಂದು ಕರೆಯುತ್ತಾರೆ. ಹಾತಿರಾಮರ ಜೊತೆ ಶ್ರೀ ವೆಂಕಟೇಶ್ವರನು ಪ್ರೀತಿಯಿಂದ ಆಟವಾಡುತ್ತಾರೆ. ಆಟ ಆಡುತ್ತಾ ಭಕ್ತರು ಭಕ್ತಿಯಿಂದ ಕರೆದರೆ ಆಟವನ್ನು ಬಿಟ್ಟು ಹೋಗುತ್ತಾರೆ. ಮತ್ತೆ ಕ್ಷಣಾರ್ಧದಲ್ಲಿ ಆಟವನ್ನು ಆಡಲು ಬರುತ್ತಾರೆ. ಒಂದು ದಿನ ಆಟವಾಡುತ್ತಾ
ಶ್ರೀ ವೆಂಕಟೇಶ್ವರನು ತನ್ನ ಕತ್ತಿನ ಬಂಗಾರದ ಸರವನ್ನು ಅಲ್ಲೇ ಬಿಟ್ಟು ಹೋಗುತ್ತಾರೆ. ಹಾತಿರಾಮ್ ಅದನ್ನು ನೋಡಿ ನಾಳೆ ಆಟವಾಡಲು ಬಂದಾಗ ಈ ಸರವನ್ನು ಕೊಡೋಣವೆಂದು ತನ್ನ ಬಳಿ ಇಟ್ಟುಕೊಳ್ಳುತ್ತಾನೆ. ಕತ್ತಲ್ಲಿ ಸರವು ಇಲ್ಲದಿರುವುದನ್ನು ಕಂಡು ಕಲ್ಲೋಲವಾಗಿ ತಿರುಪತಿಯಲ್ಲಿ ಶ್ರೀ ವೆಂಕಟೇಶ್ವರನ ಕಂಠಿಹಾರವು ಕಳ್ಳತನವಾಗಿದೆ ಎಂದು ಎಲ್ಲರಿಗೂ ವಿಷಯ ತಿಳಿಯುತ್ತದೆ. ಆಗ ಹಾತಿರಾಮ್ ಬಾವಾಜಿಯು ಬ್ರಾಹ್ಮಣರ ಹತ್ತಿರ ಹೋಗಿ, ಯಾರೂ ಆ ಸರವನ್ನು ಕಳ್ಳತನ ಮಾಡಿಲ್ಲ, ಶ್ರೀ ವೆಂಕಟೇಶ್ವರನು ಆಟವಾಡಲು ಬಂದಾಗ ನನ್ನ ಬಳಿ ಬಿಟ್ಟು ಹೋಗಿದ್ದಾರೆ, ತೆಗೆದುಕೊಳ್ಳಿ ಎಂದು ಕೊಡುತ್ತಾನೆ. ಆಗ ಅಲ್ಲಿದ್ದ ಬ್ರಾಹ್ಮಣರು, ಏನು, ದಿನದ 24 ಗಂಟೆ ದೇವರಿಗೆ ಪೂಜೆ ಮಾಡುವ ನಮಗೆ ಎಂದು ಕಂಡಿಲ್ಲ, ನಿನಗೆ ಕಾಣುವುದರ ಜೊತೆಗೆ ನಿನ್ನ ಜೊತೆ ಆಟವಾಡಲು ಬಂದಿದ್ರಾ? ನಿನಗೆ ಮಂತ್ರ ತಂತ್ರ ವಿದ್ಯೆ ಗೊತ್ತೇನೋ? ಒಳ್ಳೆ ಹುಚ್ಚಂತರ ಇದೆಯಾ? ನಿನ್ನ ಜೊತೆ ಆಟವಾಡಲು ಬರ್ತಾರಾ? ಏಯ್, ಇವನು ಕಳ್ಳ, ಇವನನ್ನು ರಾಜರ ಬಳಿಗೆ ಕರೆದುಕೊಂಡು ಹೋದರೆ ಎಲ್ಲ ಬಾಯಿ ಬಿಡ್ತಾನೆ ಎಂದು ಚಂದ್ರಗಿರಿ ಮಹಾರಾಜರ ಬಳಿ ಕರೆದುಕೊಂಡು ಹೋಗುತ್ತಾರೆ. ಇವನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಇವನು ದೇವರ ಕಂಠಿಹಾರವನ್ನು ಕದ್ದಿದ್ದಾನೆಂದು ಹೇಳ್ತಾರೆ. ಆಗ ಹಾತಿರಾಮ್ ಬಾವಾಜಿ, ನಾನು ಕಳ್ಳನಲ್ಲ, ಶ್ರೀ ವೆಂಕಟೇಶ್ವರನು ನನ್ನ ಬಳಿ ಆಟವಾಡಲು ಬಂದಾಗ ಈ ಸರವನ್ನು ಬಿಟ್ಟು ಹೋಗಿದ್ದಾರೆ, ಅದನ್ನು ಕೊಡಲು ಬಂದಿದ್ದೇನೆ ಎಂದು ಹೇಳುತ್ತಾರೆ. ಆಗ ಚಂದ್ರಗಿರಿ ಮಹಾರಾಜರು, ಇವನ ಕುತ್ತಿಗೆಯಲ್ಲಿ ಒಂದು ಎತ್ತಿನ ಗಾಡಿ ಕಬ್ಬನ್ನು ಕಟ್ಟಿರಿ ಎಂದು, ನೀನು ಹೇಳುವುದು ಸತ್ಯವಾಗಿದ್ದರೆ ಇವತ್ತು ರಾತ್ರಿಯೊಳಗೆ ಬಂದು ಒಂದು ಗಾಡಿ ಕಬ್ಬನ್ನು ತಿಂದು ಶ್ರೀ ವೆಂಕಟೇಶ್ವರನು ಬಂದು ನಿನ್ನ ಜೊತೆ ಆಟವಾಡಿದರೆ ಮಾತ್ರ ನಾವು ನಿಮ್ಮನ್ನು ನಂಬುತ್ತೇವೆ ಎಂದು ಬಂಧಿಸುತ್ತಾರೆ. ಹಾತಿರಾಮರು ದೇವರ ಮೇಲೆ ನಂಬಿಕೆ ಇಟ್ಟು ಗೋವಿಂದ ಗೋವಿಂದ ಎಂದು ಹೇಳಿ ಮಲಗಿಕೊಳ್ಳುತ್ತಾರೆ. ಬ್ರಾಹ್ಮಣರ ಸಿಟ್ಟಿಗೆ ಕಳ್ಳನಲ್ಲದ ಹಾತಿರಾಮರು ಬಂದಿಯಾಗುತ್ತಾರೆ. ದೇವರ ಮೇಲೆ ನಂಬಿಕೆ ಇಟ್ಟಿರುವವರಿಗೆ ದೇವರು ಯಾವತ್ತೂ ಕೈ ಬಿಡುವುದಿಲ್ಲ. ಹಾತಿರಾಮರನ್ನು ಬಂಧಿಸಿ ಕೋಣೆಯೊಳಗೆ ಆನೆಯೊಂದು ಬಂದು ಆ ಕಬ್ಬನ್ನೆಲ್ಲ ತಿಂದು ಹಾಕುತ್ತದೆ. ಮತ್ತೆ ಬೆಳಿಗ್ಗೆ ಪ್ರಧಾನ ಅರ್ಚಕರು ಬಂದು ನೋಡುತ್ತಾರೆ, ಕಬ್ಬನ್ನು ತಿಂದ ಆನೆ ಮಾಯವಾಗುತ್ತದೆ. ಆಗ ಹಾತಿರಾಮರಿಗೆ ಆನೆಯು ಒಳಗೆ ಹೇಗೆ ಬಂತು ಎಂದು ಕೇಳಿದಾಗ, ನನ್ನ ಕೇಳುವ ಬದಲು ಶ್ರೀ ತಿರುಪತಿ ತಿರುಮಲದಲ್ಲಿರುವ ಶ್ರೀ ವೆಂಕಟೇಶ್ವರನಿಗೆ ಕೇಳಿ ಎಂದು ಹೇಳಿದಾಗ, ಅಲ್ಲಿನ ಪ್ರಧಾನ ಅರ್ಚಕರು ಮತ್ತು ಅಲ್ಲಿನ ಜನ ಹಾತಿರಾಮರನ್ನು, ಭಗವಂತ, ನಾನು ನಿಮ್ಮ ಮೇಲೆ ತಪ್ಪನ್ನು ಹೊರಿಸಿದ್ದು ತಪ್ಪಾಯಿತು, ದಯಮಾಡಿ ನನ್ನನ್ನು ಕ್ಷಮಿಸಿ ಭಗವಂತ ಎಂದು ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳುತ್ತಾರೆ. ಆಗ ಹಾತಿರಾಮ್ ಬಾವಾಜಿಯು ತಿರುಪತಿಯ ತಿರುಮಲದ ಮೂಲ ಅಧ್ಯಕ್ಷರಾಗುತ್ತಾರೆ. ಹಾತಿರಾಮರು ತಿರುಪತಿ ತಿರುಮಲದಲ್ಲಿ ಶ್ರೀರಾಮನ ದೇವಾಲಯವನ್ನು ಕಟ್ಟುತ್ತಾರೆ. ಪ್ರಪ್ರಥಮ ಬಾಲಾಜಿಗೆ ತಿರುಪತಿಯಲ್ಲಿ ಮೊದಲ ಆರತಿ ಹಾತಿರಾಮ್ ಬಾವಾಜಿಯಿಂದಲೇ ನಡೆಯುತ್ತದೆ. हमारे तिरुपति मंदिर में पहला प्रसाद बंजारा समुदाय से होता है। पहला प्रसाद जो चढ़ता है, पहली पूजा बंजारा कम्युनिटी की है। हाथीराम करके वहाँ महाराज जी थे, हाथीराम आश्रम है, और हाथीराम महाराज के आश्रम से पहली पूजा तिरुपति बालाजी में होती है। ಬಾಲಾಜಿಯು ಪ್ರತ್ಯಕ್ಷನಾಗಿ, ಹಾತಿರಾಮ್, ನಿನಗೆ ಏನು ಹೊರಬೇಕು ಎಂದು ಕೇಳುತ್ತಾನೆ. ಭಗವಂತ, ನಿನ್ನಲ್ಲಿ ನನಗೆ ಜಾಗವನ್ನು ಕೊಟ್ಟಿದ್ದೀಯಾ, ನನ್ನ ಜೊತೆ ಗೆಳೆತನ ಮಾಡಿದ್ದೀಯಾ, ಮತ್ತೇನು ವರವು ಬೇಡವು ತಂದೆ. ಆಗ ಬಾಲಾಜಿಯು, ಇಲ್ಲ, ಯಾವುದಾದರೂ ಒಂದು ವರವನ್ನು ಕೇಳು. 4 ವರಗಳನ್ನು ಕೇಳುತ್ತಾನೆ. ಭಗವಂತ, ನನ್ನ ಜೊತೆ ನನ್ನ ಲಂಬಾಣಿ ಅಥವಾ ಬಂಜಾರ ಜನ ಸಮುದಾಯ ಬಂದರೆ ಅವರಿಗೆ ಇರಲು ಜಾಗ ಮತ್ತು ಊಟದ ವ್ಯವಸ್ಥೆ ಬೇಕು. ನಿನ್ನ 3 ನಾಮದ ಗುರುತು ನಮ್ಮ ಜನಗಳ ಹಣೆಯ ಮೇಲೆ ರಾರಾಜಿಸಬೇಕು. ಊರಿನ ಮುಖಂಡರಿಗೆ ತಲೆಯ ಮೇಲೆ ರುಮಾಲನ್ನು ಹಾಕಬೇಕು. ಬಂದವರಿಗೆ ನಗಾರಿ ತಾಳವನ್ನು ಕೊಡಬೇಕು ಎಂದು ಕೇಳಿಕೊಳ್ಳು. ಆಗ ಭಗವಂತನು ನಕ್ಕು, ನಿನಗೋಸ್ಕರ ವರವನ್ನು ಕೇಳು ಎಂದರೆ ನನಗೋಸ್ಕರ ಕೊಟ್ಟಿದೆಯಲ್ಲ, ನಾನು ನಿನಗೋಸ್ಕರ ವರವನ್ನು ನಾನೇ ಕೊಡುತ್ತೇನೆಂದು ಹೇಳಿ, ತಿರುಮಲಕ್ಕೆ ಬರುವ ನಿನ್ನ ಭಕ್ತಾದಿಗಳು ಮತ್ತು ನಿನ್ನ ಜನರು ಮೊದಲು ನಿನ್ನ ದರ್ಶನ ಪಡೆದು ನಂತರ ನನ್ನ ದರ್ಶನ ಪಡೆಯಲಿ ಎಂದು ಹೇಳಿ ಶ್ರೀ ವೆಂಕಟೇಶ್ವರನು ವರವನ್ನು ಕೊಡುತ್ತಾನೆ. ಈ ಕತೆ ನಿಮಗೆಲ್ಲರೂ ಇಷ್ಟ ಆದರೆ ಸೋಮಶೇಖರ್ TR ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಂದನೆಗಳು.